ಮೋದಿ ಜನ್ಮಭೂಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಹುಟ್ಟಿಗೊಂದು ಅರ್ಥ ಇರಬೇಕು. ಹುಟ್ಟಿದ ಊರು, ಜನ್ಮ ನೀಡಿದ ತಂದೆ ತಾಯಿಗೆ ಹೆಸರು ತರಬೇಕು, ಆಗಲೇ ಜೀವನ ಸಾರ್ಥಕ. ಗುಜರಾತ್ನ ವಡ್ನಗರ ಇದೀಗ ಹೆಮ್ಮೆಯಿಂದ ಬೀಗ್ತಿದೆ. ಯಾಕಂದ್ರೆ ವಡ್ನಗರದ ಮಡಿಲಲ್ಲಿ ಆಡಿ ಬೆಳೆದ ಬಾಲಕ ಇದೀಗ ದೇಶದ ಪ್ರಧಾನಿ. ವಡ್ನಗರದ ಹೆಮ್ಮೆಯ ಪುತ್ರನ ಬಾಲ್ಯ ಹೇಗಿತ್ತು, ಮೋದಿ ತಮ್ಮ ಜನ್ಮಭೂಮಿಯನ್ನ ಬದಲಿಸಿದ್ದು ಹೇಗೆ ಎನ್ನುವುದನ್ನ ತೋರಿಸ್ತೀವಿ ನೋಡಿ. 125 करोड़ देशवासियों का हिंदुस्तान बहुत गहरा हिंदुस्तान है। मैं नरेंद्र दामोदर दास मोदी ನರೇಂದ್ರ ದಾಮೋದರ್ ದಾಸ್ ಮೋದಿ ಭಾರತ ಭೂಮಿಯ ಹೆಮ್ಮೆಯ ಪುತ್ರ, ಜಗಮೆಚ್ಚಿದ ನಾಯಕ. ಈ ವಡ್ನಗರದ ವರಪುತ್ರನಿಗೆ ಈಗ ಹುಟ್ಟುಹಬ್ಬದ ಸಂಭ್ರಮ. ಪ್ರಧಾನಿ ನರೇಂದ್ರ ಮೋದಿ ಈಗ 73 ವರ್ಷಗಳನ್ನು ಪೂರೈಸಿದ್ದಾರೆ. ನಾವು ಮೋದಿಯ ವಾಕ್ಚಾತುರ್ಯವನ್ನ ನೋಡಿದ್ದೀವಿ, ಮೋದಿಯ ಕಾರ್ಯವೈಖರಿಯನ್ನ ನೋಡಿದ್ದೀವಿ. ಆದರೆ ನಿಮಗೆ ಮೋದಿ ಬಾಲ್ಯವನ್ನ ಕಳೆದ ಗಲ್ಲಿ ಬಗ್ಗೆ ಗೊತ್ತಾ? ಎಲ್ಲಿ ಒಬ್ಬ ಪುಟ್ಟ ಬಾಲಕ ಕೈಯಲ್ಲಿ ಕೆಟಲ್ ಹಿಡಿದು ಚಹಾ ಮಾಡ್ತಿದ್ನೋ, ಯಾವ ಬಾಲಕನ ತಾಯಿ ಈ ಪುಟ್ಟ ಮನೆಯಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ತಿದ್ರೋ, ಯಾವ ಬಾಲಕ ಹಲವು ಸಹೋದರ ಸಹೋದರಿಯರ ಜೊತೆ ಪುಟ್ಟ ಕೋಣೆಯಲ್ಲಿ ವಾಸವಾಗಿದ್ನೋ, ಯಾವ ಬಾಲಕ ಚಹಾ ಮಾರ್ತಾ ಗ್ರಂಥಾಲಯದ ಪುಸ್ತಕಗಳಲ್ಲಿ ಮುಳುಗಿ ಹೋಗ್ತಿದ್ನೋ, ಆಗ ಗುಜರಾತ್ನ ವಡ್ನಗರಕ್ಕೆ ಎಲ್ಲಿ ಗೊತ್ತಿತ್ತು ತನ್ನ ಗರ್ಭದಲ್ಲಿ ಭಾರತದ ಭವಿಷ್ಯ ಬೆಳೀತಿದೆ ಅಂತ? ಯಾವ ವಡ್ನಗರದಲ್ಲಿ ಮೋದಿ ಜೀವನದ ಪಾಠ ಕಲಿತಾ ಇದ್ರೋ, ಆ ವಡ್ನಗರದ ಪ್ರತಿ ಅಧ್ಯಾಯ ಮೋದಿ ಬಳಿ ಬಂದು ಪೂರ್ಣಗೊಳ್ಳುತ್ತೆ. ಮೋದಿ ಹುಟ್ಟುಹಬ್ಬದ ಸಂಭ್ರಮದ ಮಧ್ಯೆ TV9 ಮೋದಿಯ ಜೀವನಕ್ಕೆ ಸಂಬಂಧಿಸಿದ ನೀವೆಂದೂ ನೋಡಿರದ, ನೀವೆಂದೂ ಕೇಳಿರದ ರಹಸ್ಯಗಳನ್ನು ನಿಮಗೆ ತೋರಿಸುತ್ತೆ. ಮೋದಿ ಬಾಲ್ಯದ ಪಯಣದ ತನಕ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ನೋಡಿ. मैं भी एक सामान्य परिवार से हूँ। मेरे जीवन में मेरे माँ बाप का बहुत बड़ा रोल रहा है। मैं बहुत गरीब परिवार से हूँ। आप जानते हैं, मैं रेलवे स्टेशन पे चाय बेचता था। T13 ವಡ್ನಗರದ ರೈಲು ನಿಲ್ದಾಣದಲ್ಲಿರುವ ಇದೇ ಟೀ ಅಂಗಡಿ ನಂಬರ್ 13 ಮೋದಿಗೆ ಜೀವನದ ಮೊದಲ ಲೌಕಿಕ ಪಾಠ ಕಲಿಸಿತು. ಇದೇ ಪ್ಲಾಟ್ಫಾರ್ಮ್ ಮೇಲೆ ಬಾಲ ನರೇಂದ್ರ ಕೈಯಲ್ಲಿ ಕೆಟಲ್ ಹಿಡಿದು ಟೀ ಟೀ ಅಂತ ಕೂಗ್ತಿದ್ದ. ರೈಲಿನ ಪ್ರಯಾಣಿಕರಿಗೆ ಟೀ ಮಾರ್ತಿದ್ದ. रेलवे स्टेशन के अंदर मौजूद आप वो चाय की स्टॉल देख रहे हैं जो कभी उनके पिता दामोदर दास मोदी के नाम पर आवंटित थी, और इसी दुकान पर उनके पिता नरेंद्र दामोदर दास मोदी, जो आज के प्रधानमंत्री हैं दामोदर दास मोदी जी, वो इसी दुकान पर चाय बेचा करते थे। पिता का जो दुकान है उसका नंबर यहां पर आज भी आवंटित है, और आप देखेंगे कि दुकान नंबर T13 के नाम से ये इस रेलवे स्टेशन का सबसे खास स्थान है। ओरिजिनल रूप रंग से कोई छेड़छाड़ नहीं की गई है। पूरे रेलवे स्टेशन का कायाकल्प करने के बाद भी आपको ये स्टॉल उसी हालत में नजर आएगा जैसी हालत में हुआ करता था। ಮೋದಿ ಮನೆ ವಡ್ನಗರದ ರೈಲ್ವೆ ಸ್ಟೇಷನ್ ಬಳಿಯೇ ಇತ್ತು. ಶಾಲೆಯಿಂದ ವಾಪಸ್ಸಾದ ಕೂಡಲೇ ಮೋದಿ ನೇರವಾಗಿ ತಮ್ಮ ತಂದೆಯ ನಂಬರ್ T13 ಟೀ ಅಂಗಡಿಗೆ ಹೋಗ್ತಿದ್ರು. ತುಂಬು ಸಂಸಾರದ ನೊಗ ಹೊತ್ತಿದ್ದ ತಂದೆಗೆ ಚಿಕ್ಕ ವಯಸ್ಸಿನಲ್ಲೇ ಹೆಗಲು ನೀಡಿದ್ದ ಬಾಲ ನರೇಂದ್ರ. TV9 ಭಾರತ್ ವರ್ಷ ತಂಡ ವಡ್ನಗರ ರೈಲು ನಿಲ್ದಾಣದಿಂದ ಮುಂದೆ ಹೋದಾಗ ಕಾಣಿಸಿತು ಶರ್ಮಿಷ್ಠಾ ಸರೋವರ. ಮಳೆಗಾಲದಲ್ಲಿ ತುಂಬಿ ಹರಿಯುವ ಈ ಶರ್ಮಿಷ್ಠಾ ಸರೋವರ ಮೋದಿಯವರ ಬಾಲ್ಯದ ನೆನಪುಗಳೊಂದಿಗೆ ಬೆಸೆದುಕೊಂಡಿದೆ. प्रधानमंत्री नरेंद्र मोदी के उस घर से बेहद करीब है जहां उनका जन्म हुआ, उस घर से बेहद करीब है जहां उनका पालन पोषण हुआ, और इसके साथ ही प्रधानमंत्री के बचपन का जो वक्त है वो इस झील के इर्द गिर्द ही बीता था। उनके परिवार, उनके पड़ोसी, उनके दोस्तों का दावा है कि इसी झील के किनारे वो सुबह और शाम का वक्त गुजारा करते थे। पीएम को तैरने का बहुत ज्यादा शौक था, इसीलिए जब भी वो अपने दोस्तों के साथ यहां पर आते थे इस झील में डुबकी जरूर लगाते थे। अब जब वो प्रधानमंत्री बने, जब वो मुख्यमंत्री बने, तो इस झील के कायाकल्प का बाकायदा उन्होंने इंतजाम किया। ದೇಶದ ಪ್ರಧಾನಿಯಾಗಿ ಮೋದಿ ದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದ ಐಷಾರಾಮಿ ಬಂಗಲೆಯಲ್ಲಿ ವಾಸಿಸುತ್ತಿದ್ದಾರೆ. ವಿದೇಶಕ್ಕೆ ಹೋದಾಗ 7 ಸ್ಟಾರ್ ಹೋಟೆಲ್ಗಳಲ್ಲಿ ಉಳಿತಾರೆ.
ಆದರೆ ನರೇಂದ್ರ ಅನ್ನೋ ಪುಟ್ಟ ಬಾಲಕ ಬೆಳೆದ ಆ ಮನೆಯನ್ನ ನೀವು ನೋಡ್ಲೇಬೇಕು. TV9 ಭಾರತ್ ವರ್ಷ್ ತಂಡ ಈ ಕಿರಿದಾದ ಮಾರ್ಗವನ್ನ ದಾಟಿ ಆ ಮನೆಯನ್ನ ಹುಡುಕ್ತು. ಕೆಲವು ಕಿಲೋಮೀಟರ್ ಹೋದ ಬಳಿಕ ಮೋದಿಯವರ ಬಾಲ್ಯದ ಮೊದಲ ಪುಟ ಪತ್ತೆಯಾಯಿತು. 1950ರ ಇದೇ ದಿನ ಅಂದ್ರೆ ಸೆಪ್ಟೆಂಬರ್ 17ರಂದು ನರೇಂದ್ರನ ಮೊದಲ ಕೂಗು ತಾಯಿ ಹೀರಾಬೇನ್ ಮಡಿಲಲ್ಲಿ ಪ್ರತಿಧ್ವನಿಸಿತು. ಮೋದಿ ಹುಟ್ಟಿದ್ದು ಇದೇ ಮನೆಯಲ್ಲಿ. जहां पर उनकी मां ने उनको जन्म दिया था, ये वो मकान है जहां शुरुआती दौर में नरेंद्र मोदी के माता पिता रहते थे और इसी मकान में रहते हुए नरेंद्र मोदी का जन्म हुआ। यहीं पर उनके और 4 भाई और 1 बहन का जन्म हुआ और यहीं पर शुरुआत में उनका पालन पोषण हुआ। ಈ ಬೀದಿ 10 ಅಡಿ ಅಗಲ ಕೂಡ ಇಲ್ಲ. ಆದ್ರೆ ಈ ಕಿರಿದಾದ ಹಾದಿಯಲ್ಲಿ ಮೋದಿಯ ಸಾವಿರಾರು ನೆನಪುಗಳಿವೆ. ಮೋದಿಯವರ ಕುಟುಂಬ 30 ವರ್ಷಗಳ ಕಾಲ ಇದೇ ಪುಟ್ಟ ಮನೆಯಲ್ಲಿ ವಾಸವಾಗಿತ್ತು. ಬಳಿಕ ಮತ್ತೊಂದು ಮನೆಗೆ ಸ್ಥಳಾಂತರವಾಗಿತ್ತು. ಸದ್ಯ ಈ ಮನೆಯನ್ನ ಬೇರೆಯವರು ಖರೀದಿಸಿದ್ದಾರೆ, ನವೀಕರಣಗೊಳಿಸಿದ್ದಾರೆ. जिस घर में वो पैदा हुए, परिवार की थोड़ी आर्थिक स्थिति बेहतर हुई, उसके बाद उसी गली से बगल में दूसरी गली में ये वो मकान है जिस मकान को उनके परिवार ने खरीदा और लगभग 15 सालों तक परिवार यहां पर रहा। उसके बाद जब उनके भाई बहन और वो बड़े हुए, जब पिता का हाथ बटाना शुरू हुआ, परिवार की आर्थिक हालत को भाई बहनों ने संभालना शुरू किया। उसके बाद परिवार गांधीनगर और अहमदाबाद शिफ्ट कर गया और बाद में नरेंद्र मोदी की मां ने यह मकान, अब जो परिवार यहां पर रह रहा है, उसको बेच दिया। ಮೋದಿ ಹುಟ್ಟೂರು ವಡ್ನಗರ ಈಗ ಬದಲಾಗಿದೆ. ಮೋದಿ ಚಹಾ ಮಾರಿದ ಇಲ್ಲಿನ ರೈಲು ನಿಲ್ದಾಣ, ಮೋದಿ ಓಡಾಡಿದ್ದ ಇಲ್ಲಿನ ಬೀದಿಗಳು, ಇಲ್ಲಿನ ಮನೆಗಳು, ಇಲ್ಲಿನ ಚೌಕ, ಇಲ್ಲಿನ ಸರೋವರ ಯಾವುದು 50 ವರ್ಷಗಳ ಹಿಂದಿನಂತೆ ಇಲ್ಲ. ಎಲ್ಲವೂ ಬದಲಾಗಿವೆ. ಅದೇ ರೀತಿ ವಡ್ನಗರದ ಬಾಲಕ ಇದೀಗ ದೇಶದ ಪ್ರಧಾನಿಯಾಗಿದ್ದಾರೆ. ಮೋದಿಯ ಜನ್ಮಸ್ಥಳ ನೋಡಿದ್ರಿ, ಮೋದಿ ಚಹಾ ಮಾರಿದ ರೈಲ್ವೆ ಸ್ಟೇಷನ್ ನೋಡಿದ್ರಿ. ಇದೀಗ ನಾವು ಮೋದಿಗೆ ವಿವೇಕಾನಂದರನ್ನ ಪರಿಚಯಿಸಿದ ಗ್ರಂಥಾಲಯವನ್ನ ನಿಮಗೆ ತೋರಿಸ್ತೀವಿ ನೋಡಿ. ಬಾಲನರೇಂದ್ರನಿಗೆ ಮೊದಲು ಜ್ಞಾನವನ್ನ ಧಾರೆ ಎರೆದಿದ್ದು ವಡ್ನಗರದ ಇದೇ ಗ್ರಂಥಾಲಯ. इसी गली में एक विद्यावर्धक नाम की लाइब्रेरी है जिसकी स्थापना 1905 में हुई थी और उस लाइब्रेरी में अक्सर नरेंद्र मोदी पढ़ने के लिए आया करते थे। उस समय नरेंद्र मोदी की आर्थिक हालत अच्छी नहीं थी, लिहाजा किताबें खरीदने के लिए परिवार के पास पैसे नहीं हुआ करते थे। इसलिए जब भी उन्हें लिखने और पढ़ने का शौक होता था या मन करता था, वो 1905 में बने इसी लाइब्रेरी में आ जाया करते थे और इसी लाइब्रेरी में अपने दोस्तों के साथ घंटों बैठकर वो किताबें पलटते रहा करते थे। ನರೇಂದ್ರ ಮೋದಿ ಪುಸ್ತಕ ಪ್ರೇಮಿ. ಅದರಲ್ಲೂ ಸ್ವಾಮಿ ವಿವೇಕಾನಂದರನ್ನ ಹೆಚ್ಚು ಇಷ್ಟಪಟ್ಟು ಓದ್ತಿದ್ರು. ವಿವೇಕಾನಂದರ ಮೂಲ ಹೆಸರು ನರೇಂದ್ರ. ವಡ್ನಗರದ ಈ ಬಾಲ ನರೇಂದ್ರ ವಿವೇಕಾನಂದರ ಕುರಿತಾದ ಕೃತಿಗಳ ಕಡೆ ಆಕರ್ಷಿತನಾಗಿದ್ದ. कि हमें आज स्वामी विवेकानंद जी को स्मरण करने का अवसर मिला है। 150 साल पूर्व समाज व्यवस्था कैसी रही होगी, सैकड़ों वर्षों की गुलामी के बीच इस देश का जनमन कितना निराशा की बुरी अवस्था में डूबा हुआ होगा। दूर दूर तक कोई आशा की किरण नहीं नजर आ रही थी। ऐसे समय बंगाल की धरती पर एक नरेंद्र का जन्म होता है। ಮೋದಿ ಈಗ ದೇಶದ ಮೇರು ನಾಯಕ.
ಹಂತ ಹಂತವಾಗಿ ಬೆಳೆದು ದೇಶದ ಪ್ರಧಾನಿಯಾಗಿದ್ದಾರೆ. ಆದರೆ ಮೋದಿ ಎಷ್ಟೇ ಮೇಲೆ ಹೋದರೂ ತಮ್ಮ ಜನ್ಮಭೂಮಿಯನ್ನ ಮರೆತಿಲ್ಲ. ತಮ್ಮ ಜನ್ಮಭೂಮಿ ತಾವು ಆಡಿ ಬೆಳೆದಂತ ವಡ್ನಗರದ ಚಿತ್ರಣವನ್ನೇ ಬದಲಿಸಿದ್ದಾರೆ. ಮೋದಿ ಮಕ್ಕಳ ಜೊತೆ ಸೇರಿದಾಗ ತಾವು ಮಗುವಾಗಿ ಬಿಡ್ತಾರೆ. ಮಗುವಿನಂಥ ಮನಸ್ಸಿನ ಮೋದಿ ಬಾಲ್ಯದಲ್ಲಿ ಆಡಿ ಬೆಳೆದಿದ್ದು ವಡ್ನಗರದ ಇದೇ ಗಲ್ಲಿಯಲ್ಲಿ. नरेंद्र मोदी का बचपन वडनगर की इन्हीं गलियों में बीता। इन्हीं गलियों में खेलते कूदते वो बड़े हुए और आज भी उनके बचपन के दोस्त इन्हीं गलियों में रहते हैं। ಇನ್ನು ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಬಳಿಕ ನರೇಂದ್ರ ಮೋದಿ ತಂದೆ ತಾಯಿ ಮಗನನ್ನ ಸೇರಿಸಿದ್ದು ಇದೇ BN ಸ್ಕೂಲ್ಗೆ. ಇದೇ ಶಾಲೆಯಲ್ಲಿ ಮೋದಿ ಮೆಟ್ರಿಕ್ ತನಕ ಓದಿದ್ರು. ಇದೇ ಶಾಲೆಯಲ್ಲಿ ಮೋದಿಗೆ ಪಾಠ ಕಲಿಸಿದ್ದ ಶಿಕ್ಷಕರು ಇಂದಿಗೂ ಆ ದಿನಗಳನ್ನ ಮರೆತಿಲ್ಲ. दूरण 9, 10, 11 तक मैंने नरेंद्र को गुजराती और संस्कृत पढ़ाया और स्कूल की जो कार्यक्रम की यादी होती है, खास तौर पर वार्षिक एनुअल फंक्शन और एवरी वीक का कार्यक्रम जाहिर में पब्लिक में, तो नरेंद्र मोदी प्रत्येक कार्यक्रम में एक्टिव ही रहता था। ये मुझे अच्छी तरह से याद है। बहुत समय व्यतीत होने के बाद मिलने का अवसर प्राप्त किया तो उसने बोल दिया कि साहब मुझे पहचानते हो? तो पहले शुरुआत में तो मुझे एकदम याद नहीं आया, लेकिन बाद में क्या कि मैं आपका नरेंद्र, नरियो आप बोलते थे। ओहो, सब याद आ गया। ವಡ್ನಗರದ ಹುಡುಗ ಈಗ ದೇಶದ ಪ್ರಧಾನಿ. ಹಂತ ಹಂತವಾಗಿ ಮೇಲೇರಿ ದೇಶದ ಪ್ರಧಾನಿಯಾಗಿದ್ದಾರೆ. ಆದರೆ ಎಷ್ಟೇ ಮೇಲೇರಿದ್ರೂ ಮೋದಿ ತಮ್ಮ ಬೇರುಗಳನ್ನ ಮರೆತಿಲ್ಲ, ಜನ್ಮಭೂಮಿಯನ್ನ ಮರೆತಿಲ್ಲ. ಗುಜರಾತ್ CM ಆಗಿದ್ದಾಗಲೇ ಮೋದಿ ವಡ್ನಗರದ ಅಭಿವೃದ್ಧಿಗೆ ಶ್ರೀಕಾರ ಹಾಕಿದ್ರು. ಇಲ್ಲಿ ಅತ್ಯಾಧುನಿಕ ಬಸ್ ನಿಲ್ದಾಣ ಇದೆ. ಹೇಗೆ ಏರ್ಪೋರ್ಟ್ನಲ್ಲಿ ವಿಮಾನಗಳ ಬಗ್ಗೆ LED ಬೋರ್ಡ್ನಲ್ಲಿ ಮಾಹಿತಿ ಸಿಗುತ್ತೋ ಅದೇ ರೀತಿ ವಡ್ನಗರದ ಈ ಬಸ್ ನಿಲ್ದಾಣದಲ್ಲೂ ಪ್ರಯಾಣಿಕರಿಗೆ ಬಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನು ಮೋದಿ CM ಆಗುವ ಮೊದಲು ಗುಜರಾತ್ನ ಬಸ್ಗಳಲ್ಲಿ ಮಹಿಳಾ ಕಂಡಕ್ಟರ್ ಇರಲಿಲ್ಲ. ಆದರೆ ಮೋದಿ ಹಳೇ ವಿಧಾನ ಬದಲಿಸಿದ್ರು. ವಡ್ನಗರಕ್ಕೆ ಬರೋ ಬಸ್ನಿಂದ ಮಹಿಳಾ ಸಬಲೀಕರಣ ಆರಂಭವಾಯಿತು. ವಡ್ನಗರದಲ್ಲಿ ಶಾಲೆ, ಕಾಲೇಜು, ದೊಡ್ಡ ಆಸ್ಪತ್ರೆ ನಿರ್ಮಿಸಲಾಗಿದೆ. ಯುವ ಜನರಿಗೆ ಉದ್ಯೋಗದ ಕೌಶಲ್ಯ ಕಲಿಸುವ ಪಾಲಿಟೆಕ್ನಿಕ್ ಕಾಲೇಜ್ ಇದೆ. ವೈದ್ಯಕೀಯ ಕಾಲೇಜ್ ಕೂಡ ಇದೆ. ಮೋದಿ ಬರೀ ಮಾತನಾಡೋದಲ್ಲ, ಮಾಡಿ ತೋರಿಸ್ತಾರೆ. ಇದಕ್ಕೆ ಜನ್ಮಭೂಮಿ ವಡ್ನಗರದಲ್ಲಾಗಿರೋ ಬದಲಾವಣೆಯೇ ಸಾಕ್ಷಿ. ವಡ್ನಗರದ ಗಲ್ಲಿಗಳಲ್ಲಿ ಆಡಿ ಬೆಳೆದು ಈಗ ದೇಶದ ಪ್ರಧಾನಿಯಾಗಿರೋ ಮೋದಿ ಬಗ್ಗೆ ಜನ್ಮಭೂಮಿ ವಡ್ನಗರ ಮತ್ತು ವಡ್ನಗರದ ಜನರಿಗೆ ಅಪಾರವಾದ ಹೆಮ್ಮೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ದೇಶದಾದ್ಯಂತ ಬಿಜೆಪಿ ವಿಶೇಷ ಆಚರಣೆಗೆ ಸಜ್ಜಾಗಿದೆ. ಇತ್ತ ಪ್ರಧಾನಿಯವರ ವನ್ಯಜೀವಿ ಪ್ರೀತಿಗೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಇದರ ಜೊತೆಗೆ ಭಾರತ ರತ್ನ ಅಂಬೇಡ್ಕರ್ ಬಗ್ಗೆ ಮೋದಿ ಏನ್ ಹೇಳಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಭಾರತದ ಪ್ರಭಾವಶಾಲಿ ಪ್ರಧಾನಮಂತ್ರಿ ಅಷ್ಟೇ ಅಲ್ಲ, ಭಾರತವನ್ನ ವಿಶ್ವಗುರು ಸ್ಥಾನಕ್ಕೆ ಕೊಂಡೊಯ್ದ ಧೀಮಂತ ನಾಯಕ. ವಿಶ್ವದ ಮಟ್ಟದಲ್ಲಿ ಭಾರತವನ್ನ ಪ್ರಜ್ವಲಿಸುವಂತೆ ಮಾಡಿದ ಮಹಾನ್ ನಾಯಕ. ಇಂತಹ ಪ್ರಧಾನಿ ನರೇಂದ್ರ ಮೋದಿಗಿಂದು ಹುಟ್ಟುಹಬ್ಬದ ಸಂಭ್ರಮ. ಪ್ರಧಾನಿ ನರೇಂದ್ರ ಮೋದಿಗಿಂದು 73ನೇ ಬರ್ತ್ಡೇ ಸಂಭ್ರಮ. ಸೆಪ್ಟೆಂಬರ್ 17 ದೇಶದ ಪಾಲಿಗೆ ವಿಶೇಷ ದಿನ. ಯಾಕಂದ್ರೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟಿದ ದಿನ. ಹೌದು, ಇಂದು ದೇಶಾದ್ಯಂತ ಮೋದಿ ಬರ್ತ್ಡೇಯನ್ನ ಆಚರಿಸಲು ಬಿಜೆಪಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದ. ಅತ್ತ ಪ್ರಧಾನಿ ಮೋದಿಗೆ
ವಿಶ್ವದ ವಿವಿಧ ನಾಯಕರು ವಿಶ್ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಅಂಬೇಡ್ಕರ್ ಮೇಲೆ ಪ್ರೀತಿ. ಹೌದು, ಪ್ರಧಾನಿ ನರೇಂದ್ರ ಮೋದಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಪಾರ ಪ್ರೀತಿ. ಗುಜರಾತ್ ಸಿಎಂ ಆಗಿದ್ದ ವೇಳೆಯೂ ಅಂಬೇಡ್ಕರ್ ಅನ್ನ ಅಜರಾಮರಗೊಳಿಸುವ ಕೆಲಸ ಮಾಡಿದ್ರು. ಅಂಬೇಡ್ಕರ್ ನಮ್ಮ ರಾಷ್ಟ್ರೀಯ ಐಕಾನ್ ಅಂತ ಕೊಂಡಾಡಿದ್ರು. ಹಿಂದುಳಿದವರ ಮೇಲೆತ್ತುವ ಅಂಬೇಡ್ಕರ್ ಅವರ ಕನಸನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಮೋದಿ ಅವರ ಆಡಳಿತ ಶ್ರಮಿಸಿದ. मन की बात नಲ್ಲೂ अंबेडकर प्रीति ಮೆರೆದಿದ್ರು. 14 अप्रैल डॉक्टर बाबा साहब आम्बेडकर की जन्म जयंती है. वर्षों पहले डॉक्टर बाबा साहब आम्बेडकर ने भारत के औद्योगिकरण की बात कही थी. उनके लिए उद्योग एक ऐसा प्रभावी माध्यम था जिसमें गरीब से गरीब व्यक्ति को रोजगार उपलब्ध कराया जा सकता था. आज जब देश में मेक इन इंडिया का अभियान सफलतापूर्वक चल रहा है तो डॉक्टर अंबेडकर जी ने इंडस्ट्रियल सुपर पावर के रूप में भारत का जो एक सपना देखा था उनका ही विजन आज हमारे लिए प्रेरणा है. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮುನ್ನವೇ ಅಂಬೇಡ್ಕರ್ ಅವರ ತತ್ವಶಾಸ್ತ್ರವನ್ನ ಉತ್ಸಾಹದಿಂದ ಪ್ರತಿಪಾದಿಸಿದ್ರು. 1987ರಲ್ಲಿ ಗುಜರಾತ್ನಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ವಿವಿಧ ಸ್ಥಳಗಳಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಸ್ಥಾಪಿಸಿದ್ರು. ನಂತರ ಸಿಎಂ ಆದ್ಮೇಲೆ ಗುಜರಾತ್ ರಾಜ್ಯದಾದ್ಯಂತ ಅಂಬೇಡ್ಕರ್ ಭವನಗಳನ್ನ ಸ್ಥಾಪಿಸಿದ್ರು. ಜೊತೆಗೆ ಭಾರತೀಯ ಸಂವಿಧಾನವನ್ನ ಅಳವಡಿಸಿಕೊಂಡ 60ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಮಹತ್ವದ ಸಂವಿಧಾನ ಯಾತ್ರೆ ಆಯೋಜಿಸಿದ್ರು. ಇದರ ಜೊತೆಗೆ ನ್ಯಾಯ ಯಾತ್ರೆಯನ್ನ ಆಯೋಜಿಸಿದ್ರು. ಅಲ್ಲದೆ ದಲಿತರು ಮತ್ತು ಬುಡಕಟ್ಟು ಸಮುದಾಯಗಳ ಸಮಸ್ಯೆಗಳನ್ನ ಪರಿಹರಿಸಿದ್ರು. ಪ್ರಕೃತಿ ಮತ್ತು ಪ್ರಾಣಿಗಳ ಮೇಲೆ ಮೋದಿ ಪ್ರೀತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಪರಿಸರ ಮತ್ತು ವನ್ಯ ಜೀವಿಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದಾರೆ. ಜೀವ ವೈವಿಧ್ಯ ಮತ್ತು ಪ್ರಕೃತಿಯ ಸಂರಕ್ಷಣೆಗಾಗಿ ಪಣ ತೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ತಮಿಳುನಾಡಿನ ಮಮಲಾಪುರಂ ಬೀಚ್ ನಲ್ಲಿ ಸ್ವತಃ ಮೋದಿ ಅವರೇ ಸ್ವಚ್ಛತಾ ಕಾರ್ಯ ಮಾಡಿದ್ರು. ಚೀತಾ ತಂದ ನಮೋ. ಹೌದು, ಭಾರತದಲ್ಲಿ 1952ರಲ್ಲಿ ಚೀತಾ ಕೊನೆಯದಾಗಿ ಕಾಣಿಸಿಕೊಂಡಿತ್ತು. 2023ರಲ್ಲಿ ಪ್ರಧಾನಿ ಮೋದಿ ಅವರ ಪ್ರಯತ್ನದಿಂದಾಗಿ ಭಾರತದಲ್ಲಿ ಮತ್ತೆ ಚೀತಾ ಕಾಣಿಸಿಕೊಂಡಿದೆ. ನಮೀಬಿಯಾದಿಂದ 8 ಚೀತಾಗಳನ್ನ ತಂದು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡುಗಡೆ ಮಾಡಿದ್ರು. ಕುದುರೆ ವಿರಾಟ್ ಸೇವೆ ಕೊಂಡಾಡಿದ್ದ ಮೋದಿ. ಇನ್ನು ಕಮಾಂಡೆಂಟ್ ಚಾರ್ಜರ್ ಆಗಿ ಗಣರಾಜ್ಯೋತ್ಸವ ಪರೇಡ್ ಮುನ್ನಡೆಸುತ್ತಿದ್ದ ವಿರಾಟ್ ಕುದುರೆ ಬಗ್ಗೆಯೂ ಮೋದಿ ಮೆಚ್ಚುಗೆ ಸೂಚಿಸಿದ್ರು. ಬಂಡೀಪುರದಲ್ಲಿ ಗಜರಾಜನ ಜೊತೆ ಮೋದಿ ತುಂಟಾಟ. ಪ್ರಧಾನಿ ಮೋದಿ ಅವರು ಕರ್ನಾಟಕದ ಬಂಡೀಪುರ ಅಭಯಾರಣ್ಯಕ್ಕೆ ಭೇಟಿ ನೀಡಿದ್ರು. ನಿಸರ್ಗದ ಮಧ್ಯೆ ಸಫಾರಿ ಮಾಡಿದ ಮೋದಿ ಅವರು ಆನೆ ಶಿಬಿರದಲ್ಲಿ ಗಜರಾಜನನ್ನ ಮುದ್ದಾಡಿದ್ರು. ಬೆಂಚ್ ಹುಲಿ ಸಾವಿಗೆ ಮರುಗಿದ ಪ್ರಧಾನಿ ಮೋದಿ. ಮೋದಿ ಅವರು ಪ್ರಕೃತಿಯ ಮೇಲಿನ ಪ್ರೀತಿ ಮತ್ತು ಪ್ರತಿ ಜೀವಿಯ ಬಗ್ಗೆ ಸಹಾನುಭೂತಿ, ಇದು ನಮ್ಮ ಸಂಸ್ಕೃತಿ ಮತ್ತು ಸಹಜ ಸ್ವಭಾವವಾಗಿದೆ. ಮಧ್ಯಪ್ರದೇಶದ ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿಯೊಂದು ಜಗತ್ತನ್ನ ತೊರೆದಾಗ ಸಂತಾಪ ಸೂಚಿಸಿದ್ರು. ಇನ್ನು ನವದೆಹಲಿ ತಮ್ಮ ಅಧಿಕೃತ ನಿವಾಸದಲ್ಲಿ ರಾಷ್ಟ್ರಪಕ್ಷಿ ನವಿಲು ಜೊತೆಗೆ ಕಾಣಿಸಿಕೊಂಡು ಮೋದಿಯವರು ಬಹಳ ಸುದ್ದಿಯಾಗಿದ್ರು. ಅದೇನೇ ಇರಲಿ, ದೇಶದ ಪ್ರಧಾನಿಯೊಬ್ಬರ ಪರಿಸರ ಮತ್ತು ವನ್ಯ ಜೀವಿಗಳ ಬಗ್ಗೆ ಅಪಾರ ಪ್ರೀತಿಗೆ ಸಲಾಂ ಹೇಳಲೇಬೇಕು. ಬ್ಯೂರೋ ರಿಪೋರ್ಟ್ ಟಿವಿ9. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.